ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಸಮಾಜಶಾಸ್ತ್ರ 2026 ಮತ್ತು 27ನೆಯ ಸಾಲಿನಲ್ಲಿ ನಿಮಗೆ ಒಂದು ಘಟಕಾಧಾರಿತ ಮೌಲ್ಯಾಂಕನವನ್ನು ಮಾಡಲಾಗ್ತಾ ಇದ್ದು, ಈ ಒಂದು ಘಟಕ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡಿ, ಇದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವರೇ ಒಂದು ಹೊರಡಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ಘಟಕ ಪರೀಕ್ಷೆ ನಿಮಗೆ ಇರುವಂತಹ ಒಂದು ಅಧ್ಯಾಯ ಅಂದರೆ ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅನ್ನುವಂತಹದ್ದು. ನೋಡಿ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರವನ್ನು ನಾನು ಕನ್ನಡ ದೀವಿಗೆ ಚಾನಲ್ನಲ್ಲಿ ಕೊಟ್ಟಿದ್ದೇನೆ. ನನ್ನ ಒಂದು ಚಾನಲ್ ಒಂದು ಪ್ಲೇ ಲಿಸ್ಟ್ ಇದೆ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ. ಅಲ್ಲಿ ನೀವೆಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು, ಹಾಗೆ ಮಾದರಿ ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳೇ ಇರ್ಬೋದು, ಆದರೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸು 2 ಮಾರ್ಕ್ಸು 5 ಮಾರ್ಕ್ಸು 10 ಮಾರ್ಕ್ಸ್ ಕ್ವಶನ್ಸು ಎಲ್ಲವನ್ನೂ ಕೂಡ ಕೊಟ್ಟಿದ್ದೇನೆ. ನೀವು ಅಲ್ಲಿ ಹೋಗಿ ಪಡಿಬಹುದು. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಘಟಕಾಧಾರಿತ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತೇನೆ. ನೀವು ಗಮನಿಸಿ, ನೀವು ಕೂಡ ನಿಮ್ಮ ಒಂದು ಘಟಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಿಮಗೆ ಘಟಕ ಪರೀಕ್ಷೆ 1ರಲ್ಲಿ ಎಲ್ಲ ಮಾಹಿತಿ ನಿಮಗೆ ಇನ್ಫಾರ್ಮೇಷನ್ ಇದೆ. ಅಂದರೆ ಎಷ್ಟು ಪ್ರಶ್ನೆಗಳಿರುತ್ತೆ, ಎಷ್ಟು ಅಂಕಗಳನ್ನು ಒಳಗೊಂಡಿರುತ್ತೆ ಅನ್ನುವಂತಹದ್ದು. ಅದೇ ರೀತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದು ಸೂಚನೆಗಳು ಅಂತ ಆಯಿತು. ಇನ್ನು ಸರಿಯಾದಂತಹ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ನೋಡಿ, ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಇದೆ. ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುವಂತಹದ್ದು 3 ಇರುತ್ತೆ. 3ಕ್ಕೂ ಕೂಡ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೆಯದು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದರೆ, ಅದು ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹದ್ದು ಬಿ ಅಂದರೆ GS ಗುರ್ಯೇರವರು. ಇನ್ನು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ ಒಂದು ಕ್ರಮಾನುಗತಿಯಲ್ಲಿ ಆರಿಸಿ ಬರೆಯಿರಿ ಅಂತ ಇದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸು. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಕ್ವಶನ್ನು ರಿಪೀಟ್ ಆಗಿದೆ. ಸೊ ಇದನ್ನು ನೀವು ಗಮನಿಸ್ಬಿಟ್ಟು ಸರಿಯಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ತೀರಾ ಅಂತ ಬಯಸ್ತೇನೆ ಅನ್ನಿಸ್ತದೆ. ಹಾಗೆ ಈ ಒಂದು 2ನೇದಕ್ಕೆ ಸರಿಯಾದಂತಹ ಉತ್ತರ ಸಿ ಆಗಿರುತ್ತೆ. ಅಂದರೆ ಇಲ್ಲಿ ಕ್ರಮಾನುಗತಿಯಲ್ಲಿ ಅಂತಂದರೆ ಮೊದಲಿಗೆ ನಾಗನಗೌಡ ಆಯೋಗ ಆಗುತ್ತೆ, ಆಮೇಲೆ LG ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಹಾಗೆ ಚಿನ್ನಪ್ಪ ರೆಡ್ಡಿ ಆಯೋಗ. ಸೊ ಇದು ಸಿ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು 3ನೇದು ಬಂದುಬಿಟ್ಟು ಬುಡಕಟ್ಟು ಪಂಚಶೀಲವನ್ನು ಪ್ರತಿಪಾದಿಸಿದವರು ಯಾರು. ನೋಡಿ, ಇದು ಸುಲಭ ಮಾದರಿಯ ಪ್ರಶ್ನೆ ಅಂತ ಅಂದು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾಗಿರುವಂಥದ್ದು ಅಂದರೆ ಬುಡಕಟ್ಟು ಪಂಚಶೀಲವನ್ನು ಒಂದು ಪ್ರತಿಪಾದಿಸಿದಂಥವರು ಯಾರು ಅಂದರೆ ಬಿ ಜವಾಹರ್ಲಾಲ್ ನೆಹರೂರವರು. ಇನ್ನು ಮುಂದಿನದು ಮೇನ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಇದು 2ನೆಯ ಮೇನು. ನೋಡಿ, 4ನೇದು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದಂತಹವರು ಯಾರು ಅಂತಂದರೆ ಅದು ಗಾಂಧೀಜಿಯವರು. ಇನ್ನು ಕಾಸ್ಟ್ ಎಂಬ ಪದದ ಅರ್ಥ ಯಾವುದು ಅಂತಂದರೆ ಅದು ಜನಾಂಗ. ಇನ್ನು ಕಾಸ್ಟ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದಂತಹವರು ಯಾರು ಅಂದರೆ GS ಗುರ್ಯೇರವರು. ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ 7ನೆಯ ಒಂದು ಪ್ರಶ್ನೆ ಇದಾಗಿರುತ್ತೆ. ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂತ ಇದೆ. ಹಾಗೆ ಸಂತಾನಮ್ ಆಯೋಗ, ಮಂಡಲ್ ಆಯೋಗ, ಹಾಗೆ ಇವುಗಳನ್ನು ಕೊಟ್ಟಿದ್ದಾರೆ. ಏನಲ್ಲಿ 1962, ಬಿ ಕಾಲೇಲ್ಕರ್ ಆಯೋಗ, ಸಿ 1978, ಹಾಗೆ ಡಿ 1979 ಅಂತ ಕೊಟ್ಟಿದ್ದಾರೆ. ಇದರ ಒಂದು ಸರಿಯಾದಂತಹ ಒಂದು ಮ್ಯಾಚ್ ಮಾಡೋದು ಆದರೆ ಅಂದರೆ ಇದಕ್ಕೆ ಸರಿಯಾಗಿರುವಂಥದ್ದು ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನು ಕಾಲೇಲ್ಕರ್ ಆಯೋಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇಂದು ಸಂತಾನಮ್ ಆಯೋಗ ಪ್ರಾರಂಭ ಆಗಿದ್ದು 1962ರಲ್ಲಿ. ಇನ್ನು ಮಂಡಲ ಆಯೋಗ 1979. ಇದು ಸರಿಯಾದಂತಹ ಉತ್ತರಗಳು. ಮುಂದಿನದನ್ನು ನೋಡ್ತಾ ಹೋಗೋಣ. ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಅದು ಡಾಕ್ಟರ್ ನಾಗನಗೌಡ ಆಯೋಗ. ಇನ್ನು 9ನೆಯ ಪ್ರಶ್ನೆ ಬಂದುಬಿಟ್ಟು
ನೇಫಾವನ್ನು ವಿಸ್ತರಿಸಿ ಅಂತ ಇದೆ ನೋಡಿ. ಇದಕ್ಕೆ ನನಗೆ ಪರ್ಫೆಕ್ಟ್ ಆಗಿರುವಂತಹ ಆನ್ಸರು ಅನ್ನಿಸ್ತಾ ಇಲ್ಲ. ಸೊ ನೀವು ಕೂಡ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಒಂದು ಶಿಕ್ಷಕರಿಗೆ ಕೇಳಿಬಿಟ್ಟು ಇದರ ಒಂದು ಸರಿಯಾದಂತಹ ಉತ್ತರವನ್ನು ಪಡೆಯಿರಿ. ಇದು ಕೂಡ ನನ್ನ ಅನಿಸಿಕೆಯ ಪ್ರಕಾರ ಇದು ಅಂತ ನಾನು ಬರೆದಿದ್ದೇನೆ. ನಾರ್ತ್ ಈಸ್ಟ್ ಫ್ರಂಟೈನರ್ ಏಜೆನ್ಸಿ ಅಂತ ಹೇಳಿಬಿಟ್ಟು. ಇನ್ನು ಬಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಯಾವುದಾದ್ರೂ 2ಕ್ಕೆ ಬರೀಬೇಕಾಗುತ್ತೆ. 4 ಕೊಟ್ಟಿದ್ದಾರೆ, 4ಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೇನೆ ನೋಡಿ. ಸಾಮಾಜಿಕ ಹೊರಗುಳಿಯುವಿಕೆ ಎಂದರೇನು ನೋಡಿ. ಈ ಕ್ವಶನ್ಸು ಅಷ್ಟೇ ಭಾಳಷ್ಟು ಬಾರಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವಂತಹ ರೀತಿಯನ್ನು ಸಾಮಾಜಿಕ ಹೊರಗುಳುವಿಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಇನ್ನು ಹಿಂದುಳಿದ ವರ್ಗಗಳ ಯಾವುದಾದ್ರೂ 2 ಪ್ರಕಾರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಭಾರತದ ಹಿಂದುಳಿದ ವರ್ಗಗಳು ಯಾವುವು ಅಂದರೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಅಥವಾ ಬುಡಕಟ್ಟು ಅಂತ ಹೇಳ್ಬಿಟ್ಟು, ಹಾಗೆ ಇತರ ಹಿಂದುಳಿದ ವರ್ಗಗಳು. ಇನ್ನು ಕರ್ನಾಟಕದ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಬರೆಯಿರಿ ಅಂತ ಕೇಳಿದರೆ ನೀವು ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಇಲ್ಲಿ 4 ಕೊಟ್ಟಿದ್ದೇನೆ. ನಾಗನಗೌಡ ಆಯೋಗ, LG ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ. ಹಾಗೆ ಮುಂದಿನದು ಬಂದುಬಿಟ್ಟು 15 ವಾಕ್ಯದಲ್ಲಿ ಉತ್ತರಿಸುವಂತಹ ಒಂದು ಪ್ರಶ್ನೆಗಳಾಗಿರುತ್ತೆ. ಈ ಯಾವುದಾದ್ರೂ 1 ಬರೀಬೇಕಾಗುತ್ತೆ. ಇಲ್ಲಿ 2 ಕೊಟ್ಟಿರ್ತಾರೆ. ಹಾಗಿದ್ರೆ ಪ್ರಶ್ನೆ ಏನು ಅಂತಂದರೆ ಸಾಮಾಜಿಕ ಅಸಮಾನತೆ ಎಂದರೇನು, ಸಾಮಾಜಿಕ ಅಸಮಾನತೆ ಮತ್ತು ಸಾಮಾಜಿಕ ಹೊರಗುಳಿಯುವಿಕೆಯನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ. ಇದರ ಒಂದು ಉತ್ತರವನ್ನು ಗಮನಿಸ್ತಾ ಹೋಗಿ ಸರಿಯಾಗಿ ನೀವು ಎಲ್ಲವುಗಳನ್ನು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವು ಬರೆದ್ರೆ ಇರುವಂತಹ 5 ಅಂಕಗಳನ್ನು ಕೂಡ ನೀವು ಬರಿಬಹುದು. ಹಾಗೆ 15ನೇ ಒಂದು ಪ್ರಶ್ನೆ ಬಂದುಬಿಟ್ಟು BP ಮಂಡಲ ಆಯೋಗದ ಪ್ರಕಾರ ಹಿಂದುಳಿದಿರುವಿಕೆಯ ಮಾನದಂಡಗಳನ್ನು ತಿಳಿಸಿ ಅಂತ ಕೇಳಿದರೆ ಆ ಒಂದು ನೋಡಿ, ಭಾರತದ 2ನೇ ಹಿಂದುಳಿದ ವರ್ಗಗಳ ಆಯೋಗವನ್ನು BP ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ 1979ರಲ್ಲಿ ರಚಿಸಲಾಯಿತು ನೋಡಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ಒಂದು ಕ್ವಶನ್ ಬಂದಿದೆ ಅಂದರೆ BP ಮಂಡಲ್ ಅಂತ ಹೇಳ್ಬಿಟ್ಟು. ಹಾಗೆ 1979ರಲ್ಲಿ ಆ ಒಂದು ಮಂಡಲ ಆಯೋಗವನ್ನು ರಚಿಸಲಾಯಿತು. ಹಾಗೆ ಮಂಡಲ ಆಯೋಗವು ತನ್ನ ವರದಿಯಲ್ಲಿ 3743 ಜಾತಿಗಳು ಮತ್ತು ಸಮುದಾಯಗಳನ್ನು ಹಿಂದುಳಿದ ಜಾತಿಗಳು ಅಂತ ಹೇಳ್ಬಿಟ್ಟು ಪಟ್ಟಿ ಮಾಡಿತು. ಆಯೋಗವು ಇತರ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನು ಶಿಫಾರಸು ಮಾಡ್ತದೆ. ಹಿಂದುಳಿದ ಜನರನ್ನು ನಿರ್ಧರಿಸುವುದು ಮಂಡಲ ಆಯೋಗದ ಪ್ರಾಥಮಿಕವಾದಂತಹ ಉದ್ದೇಶಗಳಲ್ಲಿ ಒಂದಾಗಿತ್ತು. ಇನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜನರನ್ನು ನಿರ್ಧರಿಸಲು ಮಾನದಂಡಗಳನ್ನು ಯೋಚಿಸಿದರು. ಅಂತಹ 11 ಮಾನದಂಡಗಳನ್ನು ಗುರುತಿಸಿದ್ದಾರೆ. ಈ ಮಾನದಂಡಗಳು 3 ಪ್ರವರ್ಗಗಳಡಿಯಲ್ಲಿ ಪಟ್ಟಿ ಮಾಡಬಹುದು. ಯಾವ್ಯಾವು ಅಂದರೆ ಸಾಮಾಜಿಕ ಮಾನದಂಡ. ಹಾಗೆ ಸಾಮಾಜಿಕ ಮಾನದಂಡದಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಬರ್ತವೆ ನೋಡಿ ಗಮನಿಸಬೇಕು. ಹಾಗೆ ಶೈಕ್ಷಣಿಕ ಮಾನದಂಡ ನೋಡಿ. ಸಾಮಾಜಿಕ ಮಾನದಂಡದಲ್ಲಿ ಇತರರು ಪರಿಗಣಿಸುವಂತೆ ಸಾಮಾಜಿಕವಾಗಿ ಹಿಂದುಳಿಯುವಿಕೆ, ಹಾಗೆ ಜೀವನೋಪಾಯಕ್ಕೆ ದೈಹಿಕ ಶ್ರಮವನ್ನು ಹೆಚ್ಚಾಗಿ ಅವಲಂಬಿಸಿರುವುದು. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ 17ಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ 25% ಬಾಲಕಿಯರು ಹಾಗೂ 10% ಬಾಲಕರು ಮತ್ತು ನಗರ ಪ್ರದೇಶಗಳಲ್ಲಿ 10% ಬಾಲಕಿಯರು ಮತ್ತು 5% ಬಾಲಕರು ವಿವಾಹವಾಗಿರುವುದು. ಇನ್ನು ಶೈಕ್ಷಣಿಕ ಮಾನದಂಡಗಳು ಏನು ಅಂದರೆ 5ರಿಂದ 15ರ ವಯೋಮಾನದ ರಾಜ್ಯದ ಸರಾಸರಿಗಿಂತ 25ಕ್ಕೂ ಹೆಚ್ಚು ಸಂಖ್ಯೆಯ ಮಕ್ಕಳು ಶಾಲೆಗೆ ಹೋಗದೇ ಇರುವಂತಹದ್ದು. ಹಾಗೆ 2ನೇದು ರಾಜ್ಯದ ಸರಾಸರಿಗಿಂತ 25ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯನಿರತರಾಗಿರುವಂತಹದ್ದು. ರಾಜ್ಯದ ಸರಾಸರಿಗಿಂತ 25ಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಅರ್ಧದಲ್ಲಿಯೇ ಶಾಲೆಯನ್ನು ತ್ಯಜಿಸುವಂತಹದ್ದು. ಹಾಗೆ ಮೆಟ್ರಿಕ್ ಶಿಕ್ಷಣ ಪಡೆದವರ ಸಂಖ್ಯೆಯು ರಾಜ್ಯದ ಸರಾಸರಿಗಿಂತ 25ಕ್ಕಿಂತ ಕಡಿಮೆ ಇರುವಂತಹದ್ದು. ಇನ್ನು ಆರ್ಥಿಕ ಮಾನದಂಡಗಳನ್ನು ಗಮನಿಸೋದಾದರೆ ಕುಟುಂಬದ ಆಸ್ತಿ ಮೌಲ್ಯವು ರಾಜ್ಯದ ಸರಾಸರಿಗಿಂತ 25ಕ್ಕೂ ಕಡಿಮೆ ಇರುವಂತಹದ್ದು. ಹಾಗೆ ಕಚ್ಚಾ ಮನೆಗಳಲ್ಲಿ ವಾಸಿಸುವವರ ಪ್ರಮಾಣವು ರಾಜ್ಯದ ಸರಾಸರಿಗಿಂತ 25ಕ್ಕೂ ಹೆಚ್ಚಿಗೆ ಇರುವುದು.
ಹಾಗೆ 50%ಕ್ಕೂ ಹೆಚ್ಚಿನ ಮನೆಗಳಿಗೆ ಕುಡಿಯುವ ನೀರಿನ ಮೂಲಗಳು 500 ಮೀಟರ್ಗಿಂತ ದೂರವಿರುವುದು. ಹಾಗೆ ರಾಜ್ಯದ ಸರಾಸರಿ ಪ್ರಮಾಣಕ್ಕಿಂತ 25%ಕ್ಕೂ ಹೆಚ್ಚಿನ ಕುಟುಂಬಗಳು ಸಾಲ ಪಡೆದಿರುವಂತಹದ್ದು. ಈ ಮಾನದಂಡಗಳನ್ನು ಪ್ರತ್ಯೇಕವಾಗಿ ಅಳತೆ ಮಾಡಲಾಗಿತ್ತು. ಸಾಮಾಜಿಕ ಮಾನದಂಡದ ಪ್ರತಿ ಅಂಶಕ್ಕೆ 3 ಸೂಚ್ಯಾಂಕಗಳನ್ನು, ಶೈಕ್ಷಣಿಕ ಮಾನದಂಡದ ಪ್ರತಿ ಅಂಶಕ್ಕೆ 2 ಸೂಚ್ಯಾಂಕಗಳನ್ನು ಮತ್ತು ಆರ್ಥಿಕ ಮಾನದಂಡದ ಪ್ರತಿ ಅಂಶಕ್ಕೆ 1 ಸೂಚ್ಯಾಂಕವನ್ನು ನೀಡಿ ಒಟ್ಟು 22 ಸೂಚ್ಯಾಂಕಗಳನ್ನು ಗರಿಷ್ಠ ಸೂಚ್ಯಾಂಕ ಅಂತ ಹೇಳ್ಬಿಟ್ಟು ಪರಿಗಣಿಸಿತ್ತು. ಇನ್ನು 11ಕ್ಕಿಂತ ಹೆಚ್ಚು ಸೂಚ್ಯಾಂಕಗಳನ್ನು ಪಡೆದ ಯಾವುದೇ ಜಾತಿ ಅಥವಾ ಸಮುದಾಯವನ್ನು ಹಿಂದುಳಿದ ವರ್ಗವಾಗಿ ಪರಿಗಣಿಸಲಾಗ್ತಾ ಇತ್ತು. ಇನ್ನು ಮಂಡಲ ಆಯೋಗವು ಶಿಫಾರಸು ಮಾಡಿದ ಹಿಂದುಳಿದಿರುವಿಕೆಯ ಮಾನದಂಡವನ್ನು ಸಮುದಾಯವೊಂದರ ಸಾಪೇಕ್ಷ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸಲು ಇಂದು ದೇಶದಾದ್ಯಂತ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ಇನ್ನು ಭಾಗ ಸಿಗೆ ಸಂಬಂಧಿಸಿದಂತೆ ಇವು 10 ಅಂಕದ ಒಂದು ಪ್ರಶ್ನೋತ್ತರ. ನೋಡಿ, 16ನೇದು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ವಿವರಿಸಿ ಅಂತ ಹೇಳಿದ್ದೇನೆ. ನೋಡಿ, ಅಲ್ಲಿ ಮಲ್ಟಿಪಲ್ ಚಾಯ್ಸ್ಗಳನ್ನು ಕ್ವಶನಲ್ಲಿಯೂ ಕೂಡ ಕರ್ನಾಟಕದ ಹಿಂದುಳಿದ ಆಯೋಗಗಳನ್ನು ಕೊಟ್ಬಿಟ್ಟು ಕ್ರಮಾನುಗತಿಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದರು. ಇಲ್ಲಿಯೂ ಕೂಡ ನೋಡಿ ಯಾವ ರೀತಿಯಾಗಿ ಪ್ರಮುಖ ಆಯೋಗಗಳನ್ನು ವಿವರಿಸಿ ಅಂತ ಕೇಳಿದರೆ LG ಹಾವನೂರು ಆಯೋಗ, ಟಿ ವೆಂಕಟಸ್ವಾಮಿ ಆಯೋಗ, O ಚಿನ್ನಪ್ಪ ರೆಡ್ಡಿ ಆಯೋಗ, ಹಾಗೆ AG ಸದಾಶಿವ ಆಯೋಗ. ಈ ನೋಡಿ ಇದರಲ್ಲಿ ಇರುವಂತಹ ಆಯೋಗಗಳ ಪ್ರಮುಖ ಕಾರ್ಯಗಳೇನಾಗಿತ್ತು ಅನ್ನುವಂಥದ್ದನ್ನು ಬರೀಬೇಕು. ಹಿಂದುಳಿದ ವರ್ಗಗಳನ್ನು ಗುರುತಿಸುವುದಾಗಿತ್ತು, ಅವರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಅಧ್ಯಯನ ಮಾಡುವಂತಹದ್ದು, ಮೀಸಲಾತಿ ಮತ್ತು ಕಲ್ಯಾಣ ಯೋಜನೆಗಳ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡುವುದು, ಹಾಗೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ಸೂಚಿಸುವುದು, ಹಾಗೆ ತೀರ್ಮಾನವನ್ನು, ಹಾಗೆ ಇವುಗಳನ್ನು ಜೊತೆಯಲ್ಲಿ 17ನೇದು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಜಾತಿಯಲ್ಲಾದ ಬದಲಾವಣೆಗಳನ್ನು ತಿಳಿಸಿ ಅಂತ ಕೇಳಿದರೆ ನೋಡಿ ಎಲ್ಲ ಅಂಶಗಳನ್ನು ಗಮನಿಸಿಬಿಟ್ಟು ಜಾತಿ ವ್ಯವಸ್ಥೆಯ ಪಾತ್ರಲಾದಂತಹ ಬದಲಾವಣೆಗಳು ಯಾವ್ಯಾವೆಲ್ಲ ಆಯಿತು ಅನ್ನುವಂಥದ್ದು, ಚುನಾವಣೆಗಳಲ್ಲಿ ಜಾತಿ ಹೆಚ್ಚುತ್ತಿರುವಂತಹ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು, ಆಧುನಿಕ ಸಂಪರ್ಕ ಹಾಗೂ ಸಂವಹನ ಮಾಧ್ಯಮಗಳ ಪ್ರಭಾವ, ಆಧುನಿಕ ಶಿಕ್ಷಣದ ಪ್ರಭಾವ, ಈ ಎಲ್ಲ ಅಂಶಗಳನ್ನು ಕುರಿತು ಇಲ್ಲಿ ಬರಿಬೇಕಾಗುತ್ತೆ. ಇಷ್ಟು ನಿಮ್ಮ ಒಂದು ಘಟಕ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣವಾದಂತಹ ಉತ್ತರ ಆಗಿತ್ತು.